ಬಹುಹೃದಯತೆಗೆ ಹೆಸರಾದ ದಾಸಶ್ರೇಷ್ಠರಲ್ಲಿ ದಾಸರೆಂದರೆ ದಾಸರಯ್ಯ, ದಾಸಶ್ರೇಷ್ಠ ಶ್ರೀ ಕನಕದಾಸರಯ್ಯ ಎಂಬುದಾಗಿ ವ್ಯಾಸರಾಯರಿಂದ ಬಿರುದಾಂಕಿತರಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುರುಬರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ನಡೆದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಕನಕದಾಸರು 15ನೇ 16ನೇ ಶತಮಾನದ ಸಂತಕವಿ. ಜಾತಿ ಪದ್ಧತಿಯನ್ನ ಖಂಡಿಸಿ ತಮ್ಮ ಕೀರ್ತನೆ, ಕಾವ್ಯಗಳ ಮೂಲಕ ಅರಿವು ಮೂಡಿಸಿದ್ದಾರೆ. ದಾಸರು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಎಲ್ಲರ ಒಳಿತಿಗಾಗಿ ಅಂದಿನ ಸಮಾಜದಲ್ಲಿ ಬೇರೂರಿದ ಕಂದಾಚಾರಗಳನ್ನ ಹೋಗಲಾಡಿಸಲು ಶ್ರಮಿಸಿದ್ದಾರೆ. ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಅವರಿಂದ ರಚನೆ ಆಗಿರುವ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತೆ ಮತ್ತು ಹರಿಭಕ್ತಿ ಸಾರ ಕೃತಿಗಳ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮೇಲು ಕೀಳು ಎಂಬ ಭಾವನೆ ತೊರೆದು ಸಮಾನತೆಯನ್ನ ಸಾರಬೇಕು. ಮಕ್ಕಳಿಗೆ ಶೈಕ್ಷಣಿಕ ಜ್ಞಾನವನ್ನ ನೀಡಲು ಎಲ್ಲರೂ ಹೆಚ್ಚಿನ ಪ್ರಯತ್ನ ಮಾಡಬೇಕು ಎಂದು ಹೇಳಿದ್ದಾರೆ. ದಾಸರಿಗೆ ಶ್ರೇಷ್ಠ ದಾಸರು ಕನಕದಾಸರು ಅಂತಕ್ಕಂಥದ್ದು. ಇವತ್ತು ಕನಕದಾಸರು 15ನೇ ಮತ್ತು 16ನೇ ಶತಮಾನದಲ್ಲೇ ಜಾತಿ ವ್ಯವಸ್ಥೆಯ ವಿರುದ್ಧ ಒಂದು ಸಮರವನ್ನು ಸಾರಿದವರಾಗಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಹುಶಃ ಆವತ್ತಿನ ಸಂದರ್ಭದಲ್ಲಿ ದಾಸರು ಯಾರಿದ್ರು ಅಂತಕ್ಕಂಥದ್ದು ವಿಶಿಷ್ಟವಾಗಿ ಒಂದು ಕನಕದಾಸರು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಒಂದು ಜನರಿಗೆ ತಿಳಿಸ್ತಕ್ಕಂಥ ತಮ್ಮ ಕೀರ್ತನೆಗಳ ಮುಖಾಂತರ ಜನರಲ್ಲಿ ತಿಳುವಳಿಕೆಯನ್ನು, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಕನಕದಾಸರು ಮಾಡಿರ್ತಕ್ಕಂಥದ್ದು ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅವರು ಬಹಳಷ್ಟು ಅವರ ಲೀಲೆಗಳನ್ನು, ಅವರು ದೇವರನ್ನ ಒರೆಸ್ಕೊಳ್ತಕ್ಕಂಥ ಒಂದು ಏನು ಅವರ ಒಂದು ಕಲೆ ಇತ್ತು, ಆ ಕೀರ್ತನೆಗಳ ಮುಖಾಂತರ ಅವರು ನಾವು ಏನು ಚರಿತ್ರೆಯಲ್ಲಿ ಕೇಳಿದ್ದೇವೆ, ನಾವು ಕನಕನ ಕಿಂಡಿ ಬಗ್ಗೆ ಕೇಳಿದ್ದೇವೆ. ನಾನು ಈಗ ತಾನೇ ಬೆಳಗ್ಗೆ ಮೆರವಣಿಗೆಗೆ ಚಾಲನೆ ಕೊಟ್ಟು ನಾನು ನಮ್ಮ ರಂಗಸ್ಥಳಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸ ನಾನು ಮಾಡಿದೆ. ಭಾಳ ದಿವಸಗಳಿಂದ ರಂಗಸ್ಥಳ ನೋಡಬೇಕು, ದೇವಸ್ಥಾನ ಅಂತಕ್ಕಂಥದ್ದು ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರು, ಪ್ರಧಾನ ಅರ್ಚಕರು ನಾನು ಚರಿತ್ರೆಯನ್ನು ಕೇಳಬೇಕಾದಾಗ ಅವರು ಕನಕದಾಸರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ. ರಂಗನಾಥ ಸ್ವಾಮಿಯನ್ನ ಕನಕದಾಸರು ಕೀರ್ತನೆಯಲ್ಲಿ ಭಾಳ ಒಂದು ವಸ್ತುಸ್ಥಿತಿಯಂತೆ ಅಲ್ಲಿ ಏನೇನು ದೇವರ ಮೇಲೆ ಏನೇನೆಲ್ಲ ಇದ್ದಾವೆ, ಏನೆಲ್ಲ ಅಲ್ಲಿ ಅವರ ವರ್ಣನೆಯನ್ನು ಭಾಳ ಅರ್ಥಬದ್ಧವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನು ಕೇಳಿದೆ ಆವಾಗ ಅರ್ಚಕರಿಗೆ, ಈ ರಂಗನಾಥನ ರೀತಿಯಲ್ಲೇ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ರಂಗನಾಥನ ವರ್ಣನೆ ಇದೇ ರೀತಿ ಇದೆಯಾ ಅಂತಕ್ಕಂಥದ್ದು ಕೇಳಿದಾಗ ಅವ್ರು ಇಲ್ಲ ಅಂದರು. ಇಲ್ಲ, ಶ್ರೀರಂಗಮಲ್ಲಿ ಇರ್ತಕ್ಕಂಥ ರಂಗನಾಥನ ದೇವರ ವರ್ಣನೆ ಇದೇ ರೀತಿ ಇದೆಯಾ ಅಂತ ಕೇಳಿದಾಗ ಅವರು ಹೇಳಿದಂಥದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಅಲ್ಲೆಲ್ಲೂ ಈ ರೀತಿಯಾದಂಥ ಕುರುಹಗಳಿಲ್ಲ, ಆದರೆ ಇಲ್ಲಿ ದೇವರ ಮೇಲೆ ಇರ್ತಕ್ಕಂಥ ಹಲವಾರು ಕುರುಹಗಳ ಬಗ್ಗೆ ಕನಕದಾಸರು ಅವರ ಕೀರ್ತನೆಯಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದನ್ನು ಹೇಳಿದಾಗ ಆಶ್ಚರ್ಯ ಆಯಿತು. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಸಮುದಾಯದ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ಸಾಧಕರಾಗಬೇಕು ಎಂದು ಆಶಿಸಿದ್ದಾರೆ. ಡೆವಲಪ್ ಆಗಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಒಂದೊಂದೇ ಬದಲಾವಣೆ ಮಾಡಿ, ಅಣ್ಣ ನೀವು ಎಷ್ಟೋ ಜನ MLAಗಳನ್ನ ನೋಡಿದ್ದೀರಾ, 50 ವರ್ಷದಿಂದ ಇಲ್ಲಿ ಹಿರಿಯರಿದ್ದೀರಾ. MLAಗಳು IBಗೆ ಬಂದು 10 ಜನ 20 ಜನ ಲೀಡರ್ಗಳನ್ನ ಹಿಂದೆ ಹಾಕೊಂಡು ಕಾಫಿ ಕುಡ್ಕೊಂಡು ಅರ್ಧ ಗಂಟೆ ಯಾವುದೋ ಒಂದು ಊರಲ್ಲಿ ಹೋಗಿ ಲೀಡರ್ ಮನೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಹೊರಟೋಗ್ತಿದ್ರಿ. ಎಸ್, ನಾನು 10-20 ಜನ ಲೀಡರ್ಗಳನ್ನ ಹಿಂದೆ ಹಾಕೊಂಡು ನಾನು ಸುತ್ತವನಲ್ಲ, ಆದ್ರೆ ಹಳ್ಳಿಗೆ ಹೋಗಿ 200 ಜನರ ಕಷ್ಟ ಕೇಳ್ತಿದ್ದೀನಿ. ಇದು ನನ್ನ ತಪ್ಪ? MLA ಅಂದ್ರೆ IBಯಲ್ಲಿ ಕುತ್ಕೊಂಡು 20 ಜನ ಲೀಡ್ರು, ಆ ಜಾತಿಯವರೊಬ್ರು ಈ ಜಾತಿಯವರೊಬ್ರು ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋ ಬಿದ್ರೆ ಬಡವ್ರ ಕಷ್ಟ ಯಾರು ಕೇಳ್ತಾರೆ? ನಾನು 20-30 ಜನ ಲೀಡರ್ನ ಸುತ್ತು ಇಟ್ಕೊಂಡು ತಿರುಗೋ MLA ನಾನಲ್ಲ. 200 ಜನರ ಕಷ್ಟ ಕೇಳಕ್ಕೆ ಬೆಳಗ್ಗೆ 6:30 మీరు పైన 11 గంటలకు ఎమ్మెల్యేలు దిగొస్తా అంటలే. నేను 11 గంటల పాటు 2 ఊర్లు తిరిగి 20 జనం పెన్షన్ చేపించి ఆడ చాలనే ఇచ్చి వచ్చి ಫಂಕ್ಷನ್ ಕೂತ್ಕೊಂಡ. ನಾನೊಬ್ಬ ಶೋಷಿತನಾಗಿರೋದಕ್ಕೆ ನನಗೆ ಬಡವ್ರ ಕಷ್ಟ ಆಗುತ್ತೆ. ಇವತ್ತು ಎಷ್ಟೋ ಕಡೆ SC/STಗಳನ್ನ ಮನೆಯಲ್ಲಿ ಬಿಟ್ಕೊಳ್ಳಲ್ಲ. ಇವತ್ತು ಎಂಟೈರ್ KS ಆಫೀಸರ್ನ SC/ST ಮನೆಗಳಲ್ಲಿ ಕೂರಿಸಿ ಕಷ್ಟ ಸಾಲ್ವ್ ಮಾಡ್ತಿದ್ದೀನಿ. ಇದೊಬ್ಬ ಶೋಷಿತ ಹುಡುಗ ಮಾತ್ರ ಮಾಡಕ್ ಸಾಧ್ಯ. ಮಾಡಿದಾಗ ಕುರುಬ ಸಮುದಾಯ ಬಿಟ್ಟು ಇನ್ಯಾವುದಾದ್ರೂ ಒಬ್ಬ ಸಮುದಾಯದ ಹುಡುಗ
ಕುರುಬರನ್ನ ST ಗೆ ಸೇರಿಸಬೇಕು ಅಂತ ಮಾಧ್ಯಮದ ಮುಂದೆ ಮಾತಾಡಿದ್ರೆ ಅದ್ ನಾನು ಒಬ್ಬನೇ ಅಂತ ಹೇಳಕ್ಕೆ ಧೈರ್ಯವಾಗಿ ಹೇಳ್ತೀನಿ. ಹಣ 1977ರವರೆಗೂ ನೀವು ಕುರುಬ ಸಮುದಾಯದವರು ST ಅಲ್ಲಿ ಇದ್ರಿ. 77ವರೆಗೂ ನೀವು ST ಅಲ್ಲಿ ಇದ್ರಿ. ಆವನೂರು ಕಮಿಷನ್ ಅವರು ಬಂದು ನಿಮ್ಮನ್ನು ST ಇಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಹಾಕಿದ್ರು 77 ಅಲ್ಲಿ. ಅಲ್ಲಿವರೆಗೂ ST ಸಮುದಾಯ. ಈಗ ನೀವು ST ಗೆ ಹೋದ್ರೆ ST ಸಮುದಾಯಕ್ಕೂ ನಿಮಗೂ ಇಬ್ಬರಿಗೂ ರಿಸರ್ವೇಶನ್ ಜಾಸ್ತಿ ಆಗುತ್ತೆ. ನಿಮ್ಮ ಸಮುದಾಯದ ಮಕ್ಕಳಿಗೆ ಒಳ್ಳೇದಾಗುತ್ತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಕೇಂದ್ರದ ಬಿಜೆಪಿ ಅವ್ರಿಗೆ ಏನಾದ್ರು ಕುರುಬ ಸಮುದಾಯದವರಿಗೆ ಗೌರವ ಇದ್ರೆ ST ಗೆ ರೆಫರ್ ಮಾಡಿದೀವಲ್ಲ, ಅಕ್ಸೆಪ್ಟ್ ಮಾಡಿ ಕುರುಬರ ಮೇಲೆ ಪ್ರೀತಿ ತೋರಿಸಿ. ನೀವು ನೋಡೋಣ, ಬಿಜೆಪಿ ಅವ್ರ ಪ್ರೀತಿ ಇದ್ರೆ ನಿಮ್ ಸಮುದಾಯದ ಮೇಲೆ ನಾವು ಶಿಫಾರಸು ಮಾಡಿದೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಲಿ. ಸಿದ್ದರಾಮಯ್ಯ ಸಾಹೇಬರು ರಾಜ್ಯಕ್ಕೆ ಕೊಟ್ಟಿದ್ದು ಅನ್ನಭಾಗ್ಯ, ಬಿಜೆಪಿ ಅವರು ಜನಕ್ಕೆ ಕೊಡ್ತಾ ಇರೋದು ದೌರ್ಭಾಗ್ಯ. ನಮ್ದು ಅನ್ನಭಾಗ್ಯ. 16 ಬಡ್ಜೆಟ್ ಎಲ್ಲೋ ಮೈಸೂರು ಹತ್ರ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂತ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಬಾರಿ ಸುದೀರ್ಘವಾಗಿ ರಾಜಕೀಯ ಮಾಡ್ತಾರೆ ಅಂದ್ರೆ ಇದು ಅವ್ರ ತಾಕತ್ತಿಗೆ, ಕುರುಬ ಸಮುದಾಯದ ರಕ್ತಕ್ಕೆ ಸಾಕ್ಷಿ. ಇದು ಕುರುಬರು ಎಷ್ಟು ಶ್ರೇಷ್ಠರು ಅಂದ್ರೆ, ಅಣ್ಣ ಇನ್ನೊಂದು 500 ವರ್ಷ ಆದ್ಮೇಲೆ ಕನಕದಾಸರಷ್ಟೇ ಇಲ್ಲಿದ್ರು, ಕನಕದಾಸರಿಗಿಂತ ಫೇಮಸ್ ಇನ್ನೊಂದು 500 ವರ್ಷ ಆದ್ಮೇಲೆ ಕನಕದಾಸರಷ್ಟೇ ಶ್ರೇಷ್ಠರು ಯಾರಾದ್ರೂ ಇದ್ದೆ, ಅವ್ರಿಗಿಂತ ಒಂದು 10 ಮಾರ್ಕ್ಸ್ ಜಾಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ ಸಿಗೋದು. ಕಾರ್ಯಕ್ರಮದಲ್ಲಿ ಸಮುದಾಯದ ಸಾಧಕರಿಗೆ ಸನ್ಮಾನಿಸಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ವೈ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್, ತಹಸೀಲ್ದಾರ್ ರಶ್ಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ DM ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.